ಅವರು ತನ್ನ ಮನಸ್ಸಿನಿಂದಲೇ ಮರೀಚಿ, ಭೃಗು, ಅಂಗೀರ, ಪುಲಸ್ಯ, ಪುಲಹ, ಕ್ರತು, ಅತ್ರಿ, ವಸಿಷ್ಠ ಇವರನ್ನು ಸೃಷ್ಟಿಸಿದರು. ಇವರೆಲ್ಲರೂ ಬ್ರಹ್ಮನ ಪುತ್ರರೆಂದು ಹೇಳಲಾಗಿದೆ. ಧರ್ಮ, ಸಂಕಲ್ಪ ಮತ್ತು ರುದ್ರನೊಂದಿಗೆ ಇವರ ಸಂಖ್ಯೆ 12 ಆಗುತ್ತದೆ. ಇವರೆಲ್ಲರೂ ಪುರಾತನ ಗೃಹಸ್ಥರಾಗಿದ್ದಾರೆ. ದೇವಗಣಗಳೊಂದಿಗೆ ಇವರು 12 ದಿವ್ಯ ವಂಶಗಳೆಂದು ಹೇಳಲಾಗಿದೆ. ಅವು ಪ್ರಜಾವಾನ್, ಕ್ರಿಯಾವಾನ್ ಮಹರ್ಷಿಗಳಿಂದ ಅಲಂಕೃತವಾಗಿವೆ. ಅನಂತರ ನೀರಿನ ಮೇಲೆ ಸ್ಥಿತರಾದ ರುದ್ರ ಸಹಿತ ಬ್ರಹ್ಮದೇವರು ದೇವತೆಗಳನ್ನು, ಅಸುರರನ್ನು, ಪಿತೃಗಳನ್ನು, ಮನುಷ್ಯರನ್ನು ಸೃಷ್ಟಿಸುವ ವಿಚಾರ ಮಾಡಿದರು. ಬ್ರಹ್ಮದೇವರು ಸೃಷ್ಟಿಗಾಗಿ ಸಮಾಧಿಸ್ಥರಾಗಿ ತನ್ನ ಚಿತ್ತವನ್ನು ಏಕಾಗ್ರಗೊಳಿಸಿದರು. ಅನಂತರ ಮುಖದಿಂದ ದೇವತೆಗಳನ್ನು, ಹೊಟ್ಟೆಯಿಂದ ಪಿತೃಗಳನ್ನು, ಕಟಿಭಾಗದಿಂದ ಅಸುರರನ್ನು, ಪ್ರಜನೇಂದ್ರಿಯದಿಂದ ಎಲ್ಲ ಮನುಷ್ಯರನ್ನು ಉತ್ಪನ್ನ ಮಾಡಿದರು. ಅವರ ಗುದದಿಂದ ಸದಾ ಹಸಿವೆಯಿಂದ ವ್ಯಾಕುಲರಾಗಿರುವ ರಾಕ್ಷಸರು ಉತ್ಪನ್ನರಾದರು. ಅವರಲ್ಲಿ ತಮೋಗುಣ ಮತ್ತು ರಜೋಗುಣವು ಪ್ರಧಾನವಾಗಿರುತ್ತಿದ್ದು, ಅವರು ರಾತ್ರಿಯಲ್ಲಿ ಸಂಚರಿಸುತ್ತಾ ಬಲಿಷ್ಠರಾಗಿರುತ್ತಾರೆ. ಹಾವುಗಳು, ಯಕ್ಷರು, ಭೂತಗಳು, ಗಂಧರ್ವರು ಇವರೆಲ್ಲರೂ ಬ್ರಹ್ಮದೇವರ ಶರೀರದಿಂದ ಉತ್ಪನ್ನರಾದರು. ಅವರ ಕಂಕುಳಿನಿಂದ ಪಕ್ಷಿಗಳು ಹುಟ್ಟಿದರು. ವಕ್ಷಸ್ಥಳದಿಂದ ಆಜಂಗಮ ಪ್ರಾಣಿಗಳು ಹುಟ್ಟಿದರು. ಮುಖದಿಂದ ಆಡುಗಳು ಮತ್ತೆ ಪಾರ್ಶ್ವಭಾಗದಿಂದ ಭುಜಂಗಗಳು ಹುಟ್ಟಿದರು. 2 ಕಾಲುಗಳಿಂದ ಕುದುರೆಗಳು, ಆನೆ, ಶರಭ, ಕಾಡುಹಸು, ಜಿಂಕೆ, ಒಂಟೆ, ಹೇಸರಕತ್ತೆ, ನೈಕ್ಯವೆಂಬ ಮೃಗ ಹಾಗೂ ಪಶುಜಾತಿಯ ಇತರ ಬೇರೆ ಬೇರೆ ಪ್ರಾಣಿಗಳು ಉತ್ಪನ್ನವಾದವು. ರೋಮಗಳಿಂದ ಔಷಧಿಗಳು ಮತ್ತು ಫಲಮೂಲಗಳು ಪ್ರಕಟಗೊಂಡವು. ಬ್ರಹ್ಮದೇವರ ಪೂರ್ವದ ಮುಖದಿಂದ ಗಾಯತ್ರಿ ಛಂದ, ಋಗ್ವೇದ, ತ್ರಿವೃತ್, ಸ್ತೋಮ, ರಥಾಂತರ ಸಾಮ ಹಾಗೂ ಅಗ್ನಿಷ್ಟೋಮವೆಂಬ ಯಜ್ಞದ ಉತ್ಪತ್ತಿಯಾಯಿತು. ಅವರ ದಕ್ಷಿಣ ಮುಖದಿಂದ ಯಜುರ್ವೇದ, ತ್ರಿಷ್ಟಛಂದ, ಪಂಚದಶ ಸ್ತೋಮ, ಬೃಹತ್ಸಾಮ ಮತ್ತು ಉಕ್ತ ಎಂಬ ಯಜ್ಞದ ಉತ್ಪತ್ತಿಯಾಯಿತು. ಪಶ್ಚಿಮದ ಮುಖದಿಂದ ಸಾಮದೇವ, ಜಗತೀಚಂದ, ಸಪ್ತದಶ ಸ್ತೋಮ, ವೈರೂಪ್ಯ ಸಾಮ ಮತ್ತು ಅತಿರಾತ್ರವೆಂಬ ಯಜ್ಞವು ಪ್ರಕಟವಾಯಿತು. ಅವರ ಉತ್ತರ ಮುಖದಿಂದ ಏಕವಿಶಂತಿ ಸ್ತೋಮ, ಅರ್ಥಮವೇದ, ಅಥರ್ಮವೇದ, ಆಪ್ತೋಯರ್ಮ ಎಂಬ ಯಜ್ಞ, ಅನುಷ್ಟಪ್ ಛಂದ ಮತ್ತು ವೈರಾಜವೆಂಬ ಸಾಮದ ಪ್ರಾದುರ್ಭಾವವಾಯಿತು. ಅವರ ಅಂಗದಿಂದ ಇನ್ನೂ ಅನೇಕ ಸಣ್ಣ ಪುಟ್ಟ ಪ್ರಾಣಿಗಳು ಉತ್ಪನ್ನರಾದರು. ಅವರು ಹೀಗೆ ಯಕ್ಷರು, ಪಿಶಾಚರು, ಗಂಧರ್ವರು, ಅಪ್ಸರೆಯರ ಸಮುದಾಯ, ಮನುಷ್ಯರ, ಕಿನ್ನರರು, ರಾಕ್ಷಸರು, ಪಕ್ಷಿಗಳು, ಪಶುಗಳು, ಮೃಗಗಳು, ಸರ್ಪಗಳು ಮುಂತಾಗಿ ಸಂಪೂರ್ಣ ನಿತ್ಯ ಮತ್ತು ಅನಿತ್ಯ ಸ್ಥಾವರ ಜಂಗಮ ಜಗತ್ತನ್ನು ರಚಿಸಿದರು. ಅವರಲ್ಲಿ ಯಾರು ಯಾರು ಹೇಗೆ ಹಿಂದಿನ ಕಲ್ಪದಲ್ಲಿ ಕರ್ಮಗಳನ್ನು ತನ್ನದಾಗಿಸಿಕೊಂಡಿದ್ದಾರೋ ಪುನಃ ಪುನಃ ಸೃಷ್ಟಿಯಾದಾಗ ಅವರು ಮತ್ತೆ ಅದೇ ಕರ್ಮಗಳನ್ನು ತನ್ನದಾಗಿಸಿಕೊಂಡರು. ಆಗ ಅವುಗಳ ತಮ್ಮ ಹಿಂದಿನ ಭಾವನೆಯಿಂದ ಭಾವಿತರಾಗಿ ಹಿಂಸೆ, ಅಹಿಂಸೆ, ಮೃದುಕಠೋರ, ಧರ್ಮ, ಅಧರ್ಮ, ಸತ್ಯ, ಮಿಥ್ಯ ಕರ್ಮಗಳನ್ನು ತನ್ನದಾಗಿಸಿಕೊಂಡಿರುತ್ತಾರೆ. ಏಕೆಂದರೆ ಮೊದಲಿನ ವಾಸನೆಗೆ ಅನುಕೂಲ ಕರ್ಮವೇ ಅವರಿಗೆ ಒಳ್ಳೆಯದಾಗಿ ಕಾಣುತ್ತದೆ. ಈ ಪ್ರಕಾರ ವಿಧಾತನು ಸ್ವಯಂ ಇಂದ್ರಿಯಗಳ ವಿಷಯ, ಭೂತ ಮತ್ತು ಶರೀರಾದಿಗಳಲ್ಲಿ ವಿಭಿನ್ನತೆ ಹಾಗೂ ವ್ಯವಹಾರದ ಸೃಷ್ಟಿಯನ್ನು ಮಾಡಿರುವನು. ಆ ಪಿತಾಮಹನ ಕಲ್ಪದ ಪ್ರಾರಂಭದಲ್ಲಿ ದೇವತೆಗಳೇ ಮೊದಲಾದ ಪ್ರಾಣಿಗಳ ನಾಮ, ರೂಪ ಹಾಗೂ ಕಾರ್ಯವಿಸ್ತಾರವನ್ನು ವೇದೋಕ್ತ ವರ್ಣಗನುಸಾರವಾಗಿಯೇ ನಿಶ್ಚಯಗೊಳಿಸಿದನು. ಋಷಿಗಳ ಹೆಸರುಗಳು, ಜೀವನ ನಿರ್ವಾಹ ಕರ್ಮವನ್ನು ಅವನು ವೇದಗಳಿಗನುಸಾರವಾಗಿ ನಿರ್ದಿಷ್ಟಗೊಳಿಸಿರುವನು. ತನ್ನ ರಾತ್ರಿಯು ಕಳೆದಾಗ ಅಜನ್ಮ ಬ್ರಹ್ಮನು ತಾನು ರಚಿಸಿದ ಪ್ರಾಣಿಗಳಿಗೆ ಹಿಂದಿನ ಕಲ್ಪದಲ್ಲಿ ಅವರಿಗಿದ್ದಂತೆ ನಾಮಕರ್ಮಗಳನ್ನು ಕೊಟ್ಟನು. ಬೇರೆ ಬೇರೆ ಋತುಗಳು ಪುನಃ ಪುನಃ ಬಂದಾಗಲೂ
ಅವುಗಳ ಚಿಹ್ನೆ ನಾಮರೂಪಾದಿಗಳು ಹಿಂದಿನಂತೆಯೇ ಇರುತ್ತದೆ. ಹಾಗೆಯೇ ಯುಗದ ಆದಿ ಕಾಲದಲ್ಲಿ ಅವುಗಳ ಹಿಂದಿನ ಭಾವಗಳೇ ಕಂಡುಬರುತ್ತವೆ. ಹೀಗೆ ಸ್ವಯಂಭೂ ಬ್ರಹ್ಮದೇವರ ಲೋಕ ಸೃಷ್ಟಿ ಅವರ ಬೇರೆ ಬೇರೆ ಅಂಗಗಳಿಂದ ಪ್ರಕಟವಾಯಿತು. ಮಹತ್ತಿನಿಂದ ಹಿಡಿದು ವಿಶೇಷದವರೆಗೆ ಎಲ್ಲವೂ ಪ್ರಕೃತಿಯ ವಿಕಾರವಾಗಿದೆ. ಈ ಪ್ರಾಕೃತ ಜಗತ್ತು ಚಂದ್ರ ಮತ್ತು ಸೂರ್ಯರ ಪ್ರಭೆಯಿಂದ ಬೆಳಗುತ್ತಿದ್ದ ಗ್ರಹ ನಕ್ಷತ್ರಗಳಿಂದ ಕೂಡಿದ್ದು, ನದಿಗಳು, ಪರ್ವತಗಳು, ಸಮುದ್ರಗಳಿಂದ ಅಲಂಕೃತ ಮತ್ತು ಬಗೆ ಬಗೆಯ ರಮಣೀಯ ನಗರಗಳಿಂದ ಹಾಗೂ ಸಮೃದ್ಧಶಾಲಿ ಜನಪದಗಳಿಂದ ಸುಶೋಭಿತವಾಗಿದೆ. ಇದನ್ನೇ ಬ್ರಹ್ಮದೇವರ ವನ ಅಥವಾ ಬ್ರಹ್ಮವೃಕ್ಷ ಎಂದು ಹೇಳುತ್ತಾರೆ. ಆ ಬ್ರಹ್ಮವನದಲ್ಲಿ ಅವ್ಯಕ್ತ ಹಾಗೂ ಸರ್ವಜ್ಞ ಬ್ರಹ್ಮದೇವರು ವಿಚಾರಿಸುತ್ತಾರೆ. ಆ ಸನಾತನ ಬ್ರಹ್ಮವೃಕ್ಷವು ಅವ್ಯಕ್ತ ರೂಪಿ ಬೀಜದಿಂದ ಪ್ರಕಟವಾಗಿ ಈಶ್ವರನ ಅನುಗ್ರಹದಿಂದ ಸ್ಥಿರವಾಗಿದೆ. ಬಿದ್ದಿಯು ಇದರ ಕಾಂಡ ಮತ್ತು ದೊಡ್ಡ ದೊಡ್ಡ ರೆಂಬೆಗಳಿವೆ. ಇಂದ್ರಿಯಗಳು, ಅದರ ಪೊಟರೆಗಳು, ಮಹಾಭೂತಗಳು ಇದರ ಸೀಮೆಯಾಗಿದೆ. ವಿಶೇಷ ಪದಾರ್ಥಗಳು ಇದರ ನಿರ್ಮಲ ಎಲೆಗಳಾಗಿವೆ. ಧರ್ಮ ಮತ್ತು ಅಧರ್ಮ ಇದರ ಸುಂದರ ಹೂವುಗಳಾಗಿವೆ. ಇದರಲ್ಲಿ ಸುಖ ದುಃಖ ರೂಪಿ ಫಲಗಳೂ ಸಹ ಬಿಡುತ್ತವೆ. ಇದು ಸಮಸ್ತ ಪ್ರಾಣಿಗಳ ಜೀವನದ ಆಸರೆಯಾಗಿದೆ. ಅದರ ಮಸ್ತಕ ಆಕಾಶವನ್ನು, ನಾಭಿ, ಚಂದ್ರ ಸೂರ್ಯರು, ನೇತ್ರಗಳು, ದಿಕ್ಕುಗಳು, ಕಿವಿಗಳು, ಪೃಥ್ವಿಯನ್ನು ಅದರ ಕಾಲುಗಳೆಂದು ಬ್ರಾಹ್ಮಣರು ಹೇಳುತ್ತಾರೆ. ಆ ಅಚಿಂತ್ಯ ಸ್ವರೂಪ ಮಹೇಶ್ವರನೇ ಎಲ್ಲ ಪ್ರಾಣಿಗಳ ನಿರ್ಮಾತೃಕನಾಗಿದ್ದಾನೆ. ಅವನ ಮುಖದಿಂದ ಬ್ರಾಹ್ಮಣರು ಪ್ರಕಟರಾದರು. ವಕ್ಷಸ್ಥಳದ ಮೇಲಿನ ಭಾಗದಿಂದ ಕ್ಷತ್ರಿಯರು ಉತ್ಪತ್ತಿಯಾಯಿತು. 2 ತೊಡೆಗಳಿಂದ ವೈಶ್ಯರು ಮತ್ತು ಕಾಲುಗಳಿಂದ ಶೂದ್ರರು ಉತ್ಪನ್ನರಾದರು. ಹೀಗೆ ಅವರ ಅವಯವಗಳಿಂದಲೇ ಸಮಸ್ತ ವರ್ಣಗಳು ಪ್ರಾದುರ್ಭಾವವಾಗಿದೆ. ಅಧ್ಯಾಯ 7 ಮುಕ್ತಾಯ 8, 9, 10, 11, 12 ಆರಂಭ. ಭಗವಾನ್ ರುದ್ರನ ಬ್ರಹ್ಮದೇವರ ಮುಖದಿಂದ ಪ್ರಕಟವಾದ ರಹಸ್ಯ, ರುದ್ರನ ಮಹಾಮಹಿಮ ಸ್ವರೂಪದ ವರ್ಣನೆ, ಅವನಿಂದ ರುದ್ರಗಣರ ಸೃಷ್ಟಿ ಹಾಗೂ ಬ್ರಹ್ಮದೇವರು ತಡೆದಾಗ ಸೃಷ್ಟಿಯಿಂದ ನಿವೃತ್ತನಾಗುವುದು. ಋಷಿಗಳು ಕೇಳಿದರು, ಪ್ರಭೋ, ನೀವು ಚತುರ್ಮುಖ ಬ್ರಹ್ಮದೇವರ ಬಾಯಿಯಿಂದ ಪರಮಾತ್ಮ ರುದ್ರದೇವರ ಸೃಷ್ಟಿಯನ್ನು ಹೇಳಿದಿರಿ. ಈ ವಿಷಯದಲ್ಲಿ ನಮಗೆ ಸಂಶಯವಾಗುತ್ತದೆ. ಯಾರು ಪ್ರಳಯ ಕಾಲದಲ್ಲಿ ಕುಪಿತನಾಗಿ ಬ್ರಹ್ಮ, ವಿಷ್ಣು ಮತ್ತು ಅಗ್ನಿ ಸಹಿತ ಸಮಸ್ತ ಲೋಕಗಳನ್ನು ಸಂಹಾರ ಮಾಡಿಬಿಡುವನೋ, ಯಾರಿಗೆ ಬ್ರಹ್ಮ ಮತ್ತು ವಿಷ್ಣುವು ಭಯದಿಂದ ನಮಸ್ಕರಿಸುವರೋ, ಯಾವ ಲೋಕ ಸಂಹಾರಕಾರಿ ಮಹೇಶ್ವರನ ವಶದಲ್ಲಿ ಅವರಿಬ್ಬರು ಸದಾಕಾಲ ಇರುವರೋ, ಯಾವ ಮಹಾದೇವನು ಹಿಂದೆ ಬ್ರಹ್ಮ ಮತ್ತು ವಿಷ್ಣು ಇವರನ್ನು ತನ್ನ ಶರೀರದಿಂದ ಪ್ರಕಟಿಸಿದ್ದನೋ, ಯಾವ ಪ್ರಭುವು ಸದಾ ಅವರಿಬ್ಬರ ಯೋಗಕ್ಷೇಮದ ನಿರ್ವಾಹ ಮಾಡುವನು, ಆ ಆದಿದೇವ ಪುರಾತನ ಪುರುಷ ಭಗವಾನ್ ರುದ್ರನು ಅವ್ಯಕ್ತ ಜನ್ಮ ಬ್ರಹ್ಮದೇವರ ಪುತ್ರನು ಹೇಗಾದನು? ಅಯ್ಯ, ಭಗವಾನ್ ಬ್ರಹ್ಮನ ಮುನಿಗಳಲ್ಲಿ ಹೇಳಿರುವುದನ್ನು ತಾವು ಸರಿಯಾಗಿ ತಿಳಿಸಿರಿ. ಭಗವಾನ್ ಶಿವನ ಉತ್ತಮ ಕೀರ್ತಿಯನ್ನು ಶ್ರವಣಿಸಲು ನಮ್ಮ ಹೃದಯದಲ್ಲಿ ಬಹಳ ಶ್ರದ್ಧೆಯಿದೆ. ವಾಯುದೇವರು ಹೇಳಿದರು, ಬ್ರಾಹ್ಮಣರೇ, ನೀವೆಲ್ಲರೂ ಜಿಜ್ಞಾಸೆಯಲ್ಲಿ ಕುಶಲರಾಗಿರುವಿರಿ. ಆದ್ದರಿಂದ ನೀವು ಇಂತಹ ಬಹಳ ಉತ್ತಮ ಪ್ರಶ್ನೆಯನ್ನು ಕೇಳಿರುವಿರಿ. ನಾನು ಕೂಡ ಹಿಂದೆ ಪಿತಾಮಹ ಬ್ರಹ್ಮದೇವರ ಮುಂದೆ ಇದೇ ಪ್ರಶ್ನೆಯನ್ನಿಟ್ಟಿದ್ದೆ. ಅದರ ಉತ್ತರವಾಗಿ ಬ್ರಹ್ಮದೇವರು ಹೇಳಿದುದನ್ನೇ ನಾನು ನಿಮಗೆ ತಿಳಿಸುವೆನು. ರುದ್ರದೇವನು ಹೇಗೆ ಉತ್ಪನ್ನನಾದನು ಹಾಗೂ ಬ್ರಹ್ಮ, ವಿಷ್ಣು ಇವರ ಪರಸ್ಪರ ಉತ್ಪತ್ತಿ ಹೇಗಾಯಿತು, ಅದೆಲ್ಲ ವಿಷಯವನ್ನು ತಿಳಿಸುತ್ತಿದ್ದೇನೆ. ಬ್ರಹ್ಮ, ವಿಷ್ಣು ಮತ್ತು ರುದ್ರ ಮೂವರು ಕಾರಣಾತ್ಮರಾಗಿದ್ದಾರೆ. ಅವರು ಕ್ರಮವಾಗಿ ಚರಾಚರ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರಗಳ ಕಾರಣರಾಗಿದ್ದಾರೆ ಮತ್ತು ಸಾಕ್ಷಾತ್ ಮಹೇಶ್ವರನಿಂದ ಪ್ರಕಟರಾಗಿರುವರು. ಅದರಲ್ಲಿ ಪರಮ ಐಶ್ವರ್ಯ ನೆಲೆಗೊಂಡಿದೆ. ಅವರು ಪರಮೇಶ್ವರನಿಂದ ಭಾವಿತರಾಗಿ
ಅವನ ಶಕ್ತಿಯಿಂದ ಅಧಿಷ್ಠಿತರಾಗಿ ಸದಾ ಅವನ ಕಾರ್ಯವನ್ನು ಮಾಡುವುದರಲ್ಲಿ ಸಮರ್ಥರಾಗಿದ್ದಾರೆ.